ಧನುಸ್ಸು ರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾಗಿ ದಕ್ಷತೆಯನ್ನು ಧೈರ್ಯವನ್ನು ನೀವು ತೋರಿಸ್ತಕ್ಕಂತಹ ಕೆಲಸವಾಗುತ್ತೆ. ಹಾಗಾಗಿ ಎಲ್ಲವೂ ಕೂಡ ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತಕ್ಕಂತಹ ಒಂದು ವಾತಾವರಣ ಸಿಕ್ಕತ್ತೆ ಅಂತ ಹೇಳಬೇಕು. ಆದರೆ ಮನೆಯ ವಾತಾವರಣ ಚೆನ್ನಾಗಿರೋದಿಲ್ಲ. ಸಾಂಸಾರಿಕವಾದಂತಹ ಜೀವನವಾಗಲಿ ಅಥವಾ ಬಂಧುತ್ವದ ಒಂದು ವಿಶೇಷವಾಗಲಿ ನಿಮಗೆ ಸಮಾಧಾನ ಕೊಡುವಂತಹ ರೀತಿಯಲ್ಲಿ ಇರುವುದಿಲ್ಲ. ನಿಮ್ಮ ಗುರಿಯ ಬಗ್ಗೆ ನಿಮಗೇ ಆಶ್ಚರ್ಯವಾಗುತ್ತೆ. ಅಂತಹ ಉತ್ಕಟವಾದಂತಹ ಗುರಿಯನ್ನು ಹೊಂದಿರ್ತೀರಿ, ಆದರೆ ಅದನ್ನು ಸಾಧನೆ ಮಾಡಬೇಕಾದ್ರೆ ಮನಸ್ಸು ಶುದ್ಧವಾಗಿರಬೇಕಲ್ವೇ? ಆ ಪ್ರಶ್ನೆಯನ್ನು ಮಾಡಿಕೊಂಡು ನಂತರದಲ್ಲಿ ಮುಂದುವರಿಬೇಕಾದಂಥದ್ದಿರುತ್ತೆ. ನಿಮ್ಮ ಪ್ರಗತಿ ಎಲ್ಲವೂ ಕೂಡ ನಿಮ್ಮ ಅಭ್ಯುದಯ, ನಿಮ್ಮ ಒಂದು ಏನು ಬೆಳವಣಿಗೆ ಇದೆ ಅದೆಲ್ಲವೂ ಕೂಡ ನಿಮ್ಮ ಪೂರ್ವಜನ್ಮದ ಸುಕೃತವೇ ಸರಿ. ಅಂದರೆ ಹಿಂದೆ ಮಾಡಿದಂತಹ ಪುಣ್ಯ ನಿಮಗೆ ಇವತ್ತು ಕಾಪಾಡ್ತಾ ಇದೆ ಅಂತ ಹೇಳಬೇಕು. ಯಾಕೆ ಅಂತಂದರೆ ನಿರಂತರವಾದಂತಹ ಪ್ರಯತ್ನ ಏನಿದೆ ಅದು ಈಗ ಫಲಿಸ್ತಾ ಇದೆ. ನೀವು ಯಾವ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತೀರೋ ಅದೆಲ್ಲವೂ ಕೂಡ ನಿಮಗೆ ಫಲವನ್ನು ಉತ್ತಮವಾಗಿ ಕೊಡ್ತಾ ಇರತಕ್ಕಂಥದ್ದಾಗತ್ತೆ. ಮನೆಯವರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಯಾರನ್ನು ತಾತ್ಸಾರ ಮಾಡುವಂಥದ್ದು, ಬೇರೆಯವರನ್ನ ಅಲ್ಲಗಳಿತಕ್ಕಂಥದ್ದು, ಬೇರೆಯವರ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಹೇಳ್ತಕ್ಕಂಥದ್ದು, ಯಾವುದೋ ಒಂದು ಧೋರಣೆಯ ಮಾತನ್ನಾಡಿ ಬೇರೆಯವರನ್ನ ನೋಯಿಸ್ತಕ್ಕಂಥದ್ದು, ಇದು ಯಾವುದೂ ಕೂಡ ಬೇಡ ಅಂತ ಹೇಳಬೇಕು. ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡಿ ಶುಭವಾಗಿ. ಮಕರ ರಾಶಿ ನಿಮ್ಮ ಪೂರ್ವಿಕರು ಮತ್ತು ನಿಮ್ಮ ತಂದೆ ತಾಯಿಗಳು ಮಾಡಿದಂತಹ ಯಾವ ಪುಣ್ಯ ಕಾರ್ಯ ಇದೆ ಆ ಪುಣ್ಯ ಸಂಚಯದಿಂದ ನಿಮಗೆ ಈ ದಿವಸ ಸುಖ ಸಿಕ್ಕಿದೆ, ಒಳ್ಳೆಯದಾಗ್ತಾ ಇದೆ ಅಂತ ಹೇಳಬೇಕು. ನೌಕರಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಅತೀವವಾದಂತಹ ಆಯಾಸವನ್ನು ಮಾಡಿಕೊಳ್ತೀರಿ. ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಶ್ರಮವಾಗುತ್ತೆ. ವಿದ್ಯಾರ್ಥಿಗಳು ಕೂಡ ವಿಶೇಷವಾಗಿ ಮಾನಸಿಕವಾಗಿ ದೈಹಿಕವಾಗಿ ಶ್ರಮವನ್ನು ಪಡಬೇಕಾದಂತಹ ದಿವಸ ಇದಾಗಿದೆ. ಆದರೆ ಅದೃಷ್ಟವಶಾತ್ ನೀವು ಪಟ್ಟಂತಹ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಹಳೆಯ ಸಾಲವನ್ನು ಮರುಪಾವತಿ ಮಾಡೋದಕ್ಕೂ ಕೂಡ ನಿಮಗೆ ತೊಂದರೆಯಾಗುತ್ತೆ. ಸಾಲದ ವಿಚಾರ ಬಂತು ಅಂತಂದರೆ ನಿಮಗೆ ತೊಂದರೆ ಇದೆ. ಹಿಂದೆ ಯಾವತ್ತೋ ಮಾಡಿದಂತಹ ಸಾಲವನ್ನು ತೀರಿಸಲಿಕ್ಕೂ ಕೂಡ ಈ ದಿವಸ ಕಷ್ಟವಾಗತಕ್ಕಂತಹ ಪರಿಸ್ಥಿತಿ ಎದುರಾದರೆ ಅದಕ್ಕೆ ಆಶ್ಚರ್ಯ ಪಡಬೇಕಾದ್ದಿಲ್ಲ. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅವರ ಆಶೀರ್ವಾದವನ್ನು ನೀವು ಪಡ್ಕೊಳ್ಬೇಕು. ಅದು ನಿಮಗೆ ತುಂಬ ಮುಖ್ಯವಾಗುತ್ತೆ. ನೀವೇನಾದರೂ ಆ ಸಮಯವನ್ನು ಕಳ್ಕೊಂಡ್ರಿ ಅಂತಾದರೆ ನಿಮಗೆ ಅವರ ಆಶೀರ್ವಾದ ಲಭ್ಯವಾಗುವಂಥದ್ದು ಕಷ್ಟ ಸಾಧ್ಯ ಇದೆ. ನಿಮ್ಮ ಗಮನ ಆ ಕಡೆ ಇರಲಿ. ಮಾತಾ ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಬಹಳ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಸಮಸ್ಯೆಯಾಗತಕ್ಕಂತಹ ದಿವಸ. ಕುಂಭರಾಶಿಯಲ್ಲಿ ಹುಟ್ಟಿದಂತಹ ಯಾವ ಚಿಕ್ಕ ಮಕ್ಕಳಿದ್ದಾರೆ, ಒಂದು 5 ವರ್ಷದ ಒಳಗಿನವರು, ಆ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಯವಾಗುತ್ತೆ. ತೊಂದರೆಯಾಗುವಂತಹ ಸೂಚನೆಯೂ ಕೂಡ ಕಾಣುವಂಥದ್ದಿದೆ. ಎಚ್ಚರಿಕೆಯನ್ನು ವಹಿಸಿ. ಅದು ಬಹಳ ಮುಖ್ಯವಾಗಿ ಅತಿಯಾದಂತಹ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾದಂತಹ ಸಂದರ್ಭಗಳು ಸೂಚ್ಯವಾಗಿ ಕಾಣ್ತಾ ಇದೆ. ಕೆಲಸದಲ್ಲಿ ನಿಮ್ಮ ಗುಣಮಟ್ಟ ಸುಧಾರಣೆಯಾಗುತ್ತೆ. ಎಲ್ಲಿ ನೀವು ನೌಕರಿಯನ್ನು ಮಾಡ್ತಾ ಇದ್ದೀರಿ ಅಲ್ಲಿ ನೀವು ಮಾಡ್ತಕ್ಕಂತಹ ಕೆಲಸದ ವೈಖರಿ ಅಥವಾ ಕೆಲಸದ ಗುಣಮಟ್ಟ ಒಂದಷ್ಟು ಮೇಲ್ಮಟ್ಟಕ್ಕೆ ಹೋಗ್ತಕ್ಕಂಥದ್ದು, ನಿಮಗೆ ಒಳ್ಳೆಯ ಹೆಸರು ಬರತಕ್ಕಂಥದ್ದಾಗತ್ತೆ. ಆದರೆ ಮಾನಸಿಕವಾಗಿ ಸಮಾಧಾನ ಇರುವುದಿಲ್ಲ. ಮನೆಯಲ್ಲಿ ಮಕ್ಕಳಿಗೇನೋ ಅನಾರೋಗ್ಯ, ಹಾಗಾಗಿ ಮನಸ್ಸಿನಲ್ಲಿ ಯಾವ ಕೆಲಸವನ್ನು ಮಾಡಲಿಕ್ಕೂ ಕೂಡ ನಿಮಗೆ ಪೂರ್ಣವಾದಂತಹ ಒಂದು ಆಸಕ್ತಿ ಇಲ್ಲದೆ ಆ ಕೆಲಸದ ಗುಣಮಟ್ಟ ಎಲ್ಲಿ ಕಡಿಮೆ ಆಗುತ್ತೋ ಅಂತಕ್ಕಂತಹ ಆತಂಕ ಇರುತ್ತೆ. ತನ್ಮಧ್ಯೆ ನೀವು ಮಾಡ್ತಕ್ಕಂತಹ ಕೆಲಸದ ಗುಣಮಟ್ಟ ಸ್ವಾಭಾವಿಕವಾಗಿಯೇ ಚೆನ್ನಾಗಿರುವಂಥದ್ದಾಗತ್ತೆ ಎನ್ನುವಂಥದ್ದು ಆಶ್ಚರ್ಯ ಸಂಗತಿ. ಮೇಲಧಿಕಾರಿಗಳು ಮನೆಯವರ ಜೊತೆಯಲ್ಲಿ ಅನ್ಯೋನ್ಯತೆ ಇರಲಿ. ನಿಮಗೆ ಯಾವುದೇ ಆತಂಕಗಳಿರ್ಬೋದು, ಒತ್ತಡಗಳಿರ್ಬೋದು, ಆ ಒತ್ತಡವನ್ನು ಯಾವುದೋ ರೀತಿಯಲ್ಲಿ ಕೋಪದ ಮುಖಾಂತರವೋ ಅಥವಾ ತಾತ್ಸಾರ ಭಾವನೆಯ ಮುಖಾಂತರವೋ ಹೊರಹಾಕ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತಕ್ಕಂಥದ್ದು. ಯಾವುದಾದ್ರೂ ಸಂದರ್ಶನಗಳಿದ್ದರೆ ನಿಮಗೆ ಶುಭ ಇದೆ. ಇಂಟರ್ವ್ಯೂಗಳಿಗೆ ಏನಾದರೂ ಹೋಗಬೇಕು ಅಂತಿದ್ದರೆ, ಬೇರೆ ಕೆಲಸವನ್ನು ವಿಚಾರ ಮಾಡ್ತಾ ಇದ್ದರೆ ಅದರಲ್ಲಿ ಅನುಕೂಲಕರವಾಗಿ ನಿಮಗೆ ಫಲ ಸಿಕ್ಕುವಂಥದ್ದಾಗತ್ತೆ. ಸಮಾಜದಲ್ಲಿ ನಿಮ್ಮನ್ನು ಗೌರವಿಸೋದಕ್ಕೆ ಅವಕಾಶಗಳಿರತಕ್ಕಂಥದ್ದು, ನೀವು ಮಾಡತಕ್ಕಂತಹ ಕೆಲಸ, ನಿಮ್ಮ ನಡೆ ನುಡಿ ಇತ್ಯಾದಿಗಳನ್ನು ಗುರುತಿಸಿ ನಿಮಗೆ ಗೌರವವನ್ನು ಸಂದಾಯ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಆಗತ್ತೆ ಅಂತ ಹೇಳಬೇಕು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಸಾಮಾಜಿಕವಾದಂತಹ ಕೆಲಸಗಳಲ್ಲಿ ತುಂಬ ಆಸಕ್ತಿಯನ್ನು ತೋರಿಸ್ತೀರಿ. ಸಾರ್ವಜನಿಕವಾದಂತಹ ಕೆಲಸದಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ, ಆದರೆ ಕಾರ್ಯಗತ ಮಾಡೋದಿಲ್ಲ.
ಆ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸ್ಬೇಕು ಅಂತಕ್ಕಂತಹ ಮನಸ್ಸು ನಿಮ್ಮದಾಗಿರೋದಿಲ್ಲ. ಅದು ನಿಮಗೆ ಹಿನ್ನಡೆಯಾಗ್ತಕ್ಕಂಥದ್ದು. ಹಣದ ಖರ್ಚಿಗೆ ಹಿನ್ನಡೆಯನ್ನು ತೋರಿಸ್ತೀರಿ, ಅವಮಾನವಾಗುತ್ತೆ. ಯಾವ್ದಾದ್ರೂ 4 ಜನ ಸೇರಿದಾಗ ನಿಮ್ಮ ಜವಾಬ್ದಾರಿಯುತವಾದಂತಹ ಸ್ಥಾನಕ್ಕೆ ನೀವು ನಿಮ್ಮದೇ ಆದಂತಹ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ಹಣವನ್ನು ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಬರಬಹುದು. ಆಗ ನೀವು ಹಣವನ್ನು ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಿದರೆ ಅವಮಾನವಾಗ್ತಕ್ಕಂಥದ್ದು. ಆ ಕೆಲಸವನ್ನು ನೀವು ಮಾಡ್ತೀರಿ, ಅವಮಾನವನ್ನು ಮಾಡಿಕೊಳ್ತೀರಿ. ಆದ್ದರಿಂದ ಧಾರಾಳವಾಗಿ ಖರ್ಚನ್ನು ಮಾಡಬೇಕಾದಂಥದ್ದನ್ನು ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂತಹ ಎಚ್ಚರಿಕೆಯ ಮಾತು. ಕುಟುಂಬದಲ್ಲಿರ್ತಕ್ಕಂತಹ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಸೌಹಾರ್ದಯುತವಾಗಿ ವರ್ತಿಸಬೇಕಾಗತ್ತೆ. ಯಾಕೆ ಅಂತಂದರೆ ಆ ಮಕ್ಕಳು ಏನಾದರೂ ನಿಮ್ಮಲ್ಲಿರ್ತಕ್ಕಂತಹ ದೌರ್ಬಲ್ಯಗಳನ್ನು 4-6 ಜನಗಳ ಮುಂದೆ ಆಡಿದ್ರು ಅಂತಾದರೆ ಅಲ್ಲೂ ಕೂಡ ದೊಡ್ಡ ಅವಮಾನಕ್ಕೆ ಅವಕಾಶಗಳು ಆಗ್ತಕ್ಕಂಥದ್ದು. ಮಗುವಿಗೇನಾದರೂ ತೊಂದರೆ ಆಯಿತು ಅನ್ನೋದಾದರೆ ಅದು ನಿಮಗೇ ಅವಮಾನವಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣುವಂಥದ್ದಿದೆ. ತರಕಾರಿ ವ್ಯಾಪಾರಿಗಳಿಗೆ ಶುಭ ಇರತಕ್ಕಂತಹ ದಿವಸ. ಆದರೆ ವಾಹನಗಳಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ವಾಹನಗಳಿಂದ ತೊಂದರೆಯಾಗ್ತಕ್ಕಂಥದ್ದು, ವಾಹನ ಚಾಲನೆ, ಪ್ರಯಾಣ ಇದೆಲ್ಲವೂ ಕೂಡ ನಿಮಗೆ ಅಡ್ಡಿಯಾಗ್ತಕ್ಕಂಥದ್ದು, ಯಾವುದೋ ಅವಘಡವನ್ನು ಉಂಟಾಗುವಂತೆ ಮಾಡುವಂಥದ್ದಾಗತ್ತೆ. ಎಚ್ಚರಿಕೆ ಇರಲಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ಆಂಜನೇಯನನ್ನು ಮನಸಾರೆ ಪ್ರಾರ್ಥನೆ ಮಾಡಿ. ಶುಭವಾಗಿ.